ಹೇ ಗೈಸ್, ಇವತ್ತು ನಾನು ಒಂದು ಫ್ಯಾಂಟಾಸ್ಟಿಕ್ ಮೇಕಪ್ ಲುಕ್ನೊಂದಿಗೆ ಬಂದಿದ್ದೀನಿ ಆ್ಯಂಡ್ ಈ ಒಂದು ಫೌಂಡೇಶನ್ ಅಂತೂ ಓ ಮೈ ಗಾಡ್. ನೀವೇನಾದರೂ ಈ ಒಂದು ಕುಷನ್ ಫೌಂಡೇಶನ್ನ ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ಹೇಳ್ತೀನಿ, ಬೇರೆ ಯಾವ ಫೌಂಡೇಶನ್ನು ನೀವು ಯೂಸ್ ಮಾಡೋದಕ್ಕೆ ಹೋಗಲ್ಲ. ಹಾಗೂ ಈ ಒಂದು ಕಂಪ್ಲೀಟ್ ಲುಕ್ ಹೇಗೆ ನಾನು ಕ್ರಿಯೇಟ್ ಮಾಡಿದೆ ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ, ಸ್ಟೆಪ್ ಬೈ ಸ್ಟೆಪ್ ಮೇಕಪ್ ಟ್ಯುಟೋರಿಯಲ್. ಆಲ್ರೆಡಿ ನಾನು ಮಾಯ್ಶ್ಚರೈಸರ್ ಯೂಸ್ ಮಾಡಿದ್ದೀನಿ. ಮಾಯ್ಶ್ಚರೈಸರ್ ಆದ ನಂತರ ಕಲಬಾರ್ನ ಪರ್ಫೆಕ್ಟ್ ಮ್ಯಾಚ್ ಪ್ರೈಮರ್ ಯೂಸ್ ಮಾಡ್ತಿದ್ದೀನಿ, ಆಯಿಲಿನೆಸ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಹಾಗೂ ಪೋರ್ಸ್ನೆಲ್ಲ ಬ್ಲರ್ ಮಾಡಿ ಸ್ಕಿನ್ನನ್ನು ಸ್ಮೂತ್ ಮಾಡೋದಕ್ಕೆ. ಡಾರ್ಕ್ ಸರ್ಕಲ್ಸ್ನ ಫಸ್ಟು ಮಾಯ ಮಾಡೋಣ, ಅದಕ್ಕಾಗಿ ಪೀಚ್ ಕರೆಕ್ಟರ್ನ ಫಸ್ಟ್ ಯೂಸ್ ಮಾಡ್ತೀನಿ ಒಂಚೂರು ಕಡಿಮೆ ಮಾಡೋದಕ್ಕೆ. ಇದಾದ ನಂತರ ನನ್ನ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗುವಂಥ ಪರ್ಫೆಕ್ಟ್ ಶೇಡ್ ಆಫ್ ಕನ್ಸೀಲರ್, ಮಿಲಾನಿ ಕನ್ಸೀಲರ್ ಇನ್ ಶೇಡ್ 145 ವಾರ್ಮ್ ಬೇಜ್ ಅನ್ನುವಂಥ ಶೇಡ್ ಇದು. ನೀವು ನೋಡ್ತಿರೋ ಹಾಗೆ ಕನ್ಸೀಲರ್ ಹಾಕಿದ ಕೂಡಲೇ ಡಾರ್ಕ್ ಸರ್ಕಲ್ಸ್ ಕಂಪ್ಲೀಟಾಗಿ ಮಾಯ ಆಗಿದೆ. ನಾನು ಹೇಳ್ತಿದ್ದಂಥ ಕುಷನ್ ಫೌಂಡೇಶನ್ ಇದೆ, ಲಾರಿಯಲ್ ಇನ್ಫ್ಯಾಲಿಬಲ್ನ ಕುಷನ್ ಫೌಂಡೇಶನ್, ಹಾಗೂ ನನ್ನ ಶೇಡ್ ಬಂದು W260. ನೀವೇನಾದರೂ ಯೆಲ್ಲೋ ಅಂಡರ್ ಟೋನ್ ಇದು ಮೀಡಿಯಮ್ ಸ್ಕಿನ್ ಟೋನ್ ಅವರಾಗಿದ್ದರೆ ಈ ಶೇಡ್ ನಿಮಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಇದನ್ನು ಅಪ್ಲೈ ಮಾಡೋದಕ್ಕೆ ಕುಷನ್ ಫೌಂಡೇಶನ್ ಒಳಗೆ ಒಂದು ಸ್ಪಂಜ್ ಇರುತ್ತೆ, ವೆರಿ ಈಸಿ ಟು ಯೂಸ್ ಆ್ಯಂಡ್ ಶೇಡ್ ಮ್ಯಾಚ್ ನೋಡಿ ಎಷ್ಟು ಅಕ್ಯುರೇಟ್ ಆಗಿದೆ. ನಿಜವಾಗ್ಲೂ ಏನೋ ಅಪ್ಲೈ ಮಾಡಿದಿನಂತ ಫೀಲ್ ಕೂಡ ಆಗೋದಿಲ್ಲ, ನೋಡಿದವ್ರಿಗೂ ಆಗ ಅನ್ಸೋದಿಲ್ಲ. ಲುಕ್ಸ್ ಲೈಕ್ ಸೆಕೆಂಡ್ ಸ್ಕಿನ್, ಫೀಲ್ಸ್ ಲೈಕ್ ಸೆಕೆಂಡ್ ಸ್ಕಿನ್, ಇಟ್ಸ್ ವೆರಿ ಲೈಟ್. ಆ್ಯಂಡ್ ಇದನ್ನು ಸೆಟ್ ಮಾಡೋದಕ್ಕೆ ಮೇಬಲಿನ್ ಲೂಸ್ ಪೌಡರ್ ಯೂಸ್ ಮಾಡ್ತೀನಿ, ಮೇಬಲಿನ್ ಫಿಟ್ ಮಿ ಲೂಸ್ ಪೌಡರ್. ಫೌಂಡೇಶನ್ ಪೌಡರ್ ಆದಮೇಲೆ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡಿ ಹೀಗೆ ಮಾಡೋದ್ರಿಂದ ನಿಮ್ಮ ಬೇಸ್ ಮೇಕಪ್ ನೀಟಾಗಿ ಇದ್ದಲ್ಲೇ ಇರುತ್ತೆ. ಐಬ್ರೋ ಗ್ಯಾಪ್ಸ್ನ ಫಿಲ್ ಮಾಡೋದಕ್ಕೆ ಮಾರ್ಸ್ನ ಈ ಒಂದು ಐಬ್ರೋ ಪೆನ್ಸಿಲ್ ಯೂಸ್ ಮಾಡ್ತಿದ್ದೀನಿ. ಜಸ್ಟ್ ಗ್ಯಾಪ್ಸ್ನ ಫಿಲ್ ಮಾಡಿ ಬ್ರಷ್ ಮಾಡ್ತಿದ್ದೀನಿ ಅಷ್ಟೇ. ಐ ಮೇಕಪ್ಗೆ ನಾಯ್ಕಾನ ಈ ಒಂದು ಐ ಶಾಡೋ ಪ್ಯಾಲೆಟ್ ಯೂಸ್ ಮಾಡ್ತೀನಿ, ಎರಡೇ ಶೇಡನ್ನು ಯೂಸ್ ಮಾಡ್ತೀನಿ. ಫಸ್ಟ್ ಬ್ರೌನ್ ಶೇಡ್ನ ತೊಗೊಂಡು ಈ ಒಂದು ಕ್ರೀಸ್ ಏರಿಯಾ ಅಂತೀವಿ ಅದನ್ನು ಜಸ್ಟ್ ಕಾರ್ವ್ ಮಾಡ್ತೀನಿ, ಅಂದರೆ ಡಿಫೈನ್ ಮಾಡಿಬಿಟ್ಟು ಔಟರ್ ಕಾರ್ನರಲ್ಲಿ ಒಂದು ಚೂರು ಐ ಶಾಡೋ ಇಟ್ಟು ಬ್ಲೆಂಡ್ ಮಾಡ್ತೀನಿ. ಎಲ್ಲ ಒಂದೇ ಸಿಂಗಲ್ ಶೇಡ್ ಬ್ರೌನ್ ಶೇಡ್. ಇದನ್ನೇ ಲೋವರ್ ಲ್ಯಾಶಸಲ್ಲೂ ಹಾಕ್ತೀನಿ. ಒಂದು ಸ್ಮೂತ್ ಐ ಶಾಡೋ ಬ್ಲೆಂಡಿಂಗ್ ಬ್ರಷ್ನ ತೊಗೊಂಡು ನೀಟಾಗಿ ಎಡ್ಜಸ್ನ ಸ್ಮೂತ್ ಮಾಡಿ ಬ್ಲೆಂಡ್ ಮಾಡ್ತೀನಿ, ಸೊ ದಟ್ ಎವ್ರಿಥಿಂಗ್ ಲುಕ್ ಸ್ಮೂತ್ ಆ್ಯಂಡ್ ನೀಟ್. ಆಮೇಲೆ ಶಿಮರಿ ಶೇಡ್ನ ಜಸ್ಟ್ ಬೆರಳ ಸಹಾಯದಿಂದಾನೇ ನೀವು ಅಪ್ಲೈ ಮಾಡ್ಬೋದು. ಸೆಂಟರಲ್ಲಿ ಒಂದು ಚೂರು ಗೋಲ್ಡ್ ಹಾಕ್ತೀನಿ, ಇದು ಆಪ್ಷನಲ್, ಬೇಕಿದ್ರೆ ನೀವು ಮಾಡ್ಬೋದು ಜಸ್ಟ್ ಟು ಗೆಟ್ ದಟ್ ಪಾಪ್ ಆಫ್ ಗೋಲ್ಡ್. ಆಮೇಲೆ ರೆನಿಯಾ ಮಿಡ್ ನೈಟ್ ಕಾಜಲ್ ಪೆನ್ಸಿಲ್ನ ತೊಗೊಂಡು ವಾಟರ್ ಲೈನ್, ಲೋವರ್ ವಾಟರ್ ಲೈನ್ ಹಾಗೂ ಅಪ್ಪರ್ ವಾಟರ್ ಲೈನ್ ಎರಡು ಕಡೆ ಕೂಡ ಟೈಟ್ ಲೈನ್ ಮಾಡ್ತೀನಿ. ಈ ಥರ ಕಾಜಲ್ ಅಪ್ಲೈ ಮಾಡ್ತೀನಿ. NY ಬೇಯ ಲಿಕ್ವಿಡ್ ಐಲೈನರ್ನ ತೊಗೊಂಡು ಒಂದು ಪುಟಾಣಿ ವಿಂಗ್ ಹಾಕೋಬಿಟ್ಟು ನೀಟಾಗಿ ಒಂದು ಐಲೈನರ್ ಹಾಕ್ಕೊಳ್ತೀನಿ. ಇದಾದ ನಂತರ ಬೆನಿಫಿಟ್ನ ಬ್ಯಾಡ್ ಗರ್ಲ್ ಬ್ಯಾಂಗ್ ಮಸ್ಕರ ಯೂಸ್ ಮಾಡ್ತಿದ್ದೀನಿ. ಶುಗರ್ನ ಕಾಂಟೋರ್ ಸ್ಟಿಕ್ ಯೂಸ್ ಮಾಡ್ತೀನಿ ಟು ಕಾಂಟೋರ್. ಇದು ಒಂದು ಕ್ರೀಮ್ ಕಾಂಟೋರ್ ಆಗಿರೋದ್ರಿಂದ ಇಟ್ಸ್ ವೆರಿ ಈಸಿ ಟು ಅಪ್ಲೈ. ಫಸ್ಟು ಕೈ ಹಿಂದೆ ತೊಗೋಬಿಟ್ಟು ಆಮೇಲೆ ಕಾಂಟೋರ್ ಬ್ರಷ್ನಿಂದ ಕಾಂಟೋರ್ ಮಾಡ್ತೀನಿ. ಇನ್ ಕೇಸ್ ನಿಮ್ಗೇನಾದರೂ ಕಾಂಟೋರ್ ಬ್ಲಷ್ ಹೇಗೆ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ಡೀಟೇಲ್ ವಿಡಿಯೋ ಬೇಕಂದರೆ ಪ್ಲೀಸ್ ಕಾಮೆಂಟ್ ಮಾಡಿ, ಐಲ್ ಬಿ ಹ್ಯಾಪಿ ಟು ಶೋ ಯು ದ್ಯಾಟ್. ಬ್ಲಷ್ ಹಾಗೂ ಹೈಲೈಟರ್ಗೆ ಸ್ವಿಸ್ ಬ್ಯೂಟಿಯ ಬ್ಲಷ್ ಆ್ಯಂಡ್ ಹೈಲೈಟರ್ ಬೇಕ್ಡ್ ಪ್ಯಾಲೆಟ್ ಯೂಸ್ ಮಾಡ್ತಿದ್ದೀನಿ. ವೆರಿ ಈಸಿ ಟು ಅಪ್ಲೈ, ಎಲ್ಲ ಶೇಡ್ ಒಂದೇ ಸರಿ ಮಿಕ್ಸ್ ಮಾಡಿ ಅಪ್ಲೈ ಮಾಡಿದ್ರೆ ಬ್ಲಷ್ ಹೈಲೈಟರ್ ಎರಡು ಮಿಕ್ಸ್ ಎಫೆಕ್ಟ್ ಕೊಡುತ್ತೆ. ಲಿಪ್ಸ್ಟಿಕ್ಕಿಗೆ ನನ್ನ ಒಂದು ಫೇವ್ರೆಟ್ ಲಿಪ್ಸ್ಟಿಕ್ ಯೂಸ್ ಮಾಡ್ತೀನಿ, ಲವತ್ನ ಲಿಕ್ವಿಡ್ ಲಿಪ್ಸ್ಟಿಕ್ ಇನ್ ಶೇಡ್ ಐರಿಷ್ ಕಾಫಿ. ಹೆಂಗೋ ಗೊತ್ತಿಲ್ಲ, ಎಲ್ಲ ಔಟ್ಫಿಟ್ಗೂ ಮ್ಯಾಚ್ ಆಗಿಬಿಡುತ್ತೆ ಆ್ಯಂಡ್ ತುಂಬ ಹೊತ್ತು ಇರುತ್ತೆ. ಒಂದು ಸಿಂಪಲ್ ಬನ್ ಹೇರ್ ಸ್ಟೈಲ್ ಮಾಡಿಕೊಂಡೆ. ಈ ಒಂದು ಬೇಬಿ ಹೇರ್ ಎಲ್ಲ ಏನಿದೆ ಗೊತ್ತಾ, ಇದನ್ನು ನೀಟಾಗಿ ಸೆಟ್ ಮಾಡಿ ಒಂದು ಬನ್ ಹಾಕ್ಕೊಂಡೆ. ಯಾವ ಪ್ರಾಡಕ್ಟ್ ಅನ್ನೋದ್ರ ಬಗ್ಗೆ ನಾನು ಸೆಪ್ರೇಟ್ ವಿಡಿಯೋ ನಾನು ಮಾಡಲೇಬೇಕು. ಇದು ಒಂದು ಯೂಸ್ಫುಲ್ ಆದಂಥ ಪ್ರಾಡಕ್ಟ್, ನಿಜವಾಗ್ಲೂ ಎಲ್ರಿಗೂ ಯೂಸ್ ಆಗುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು, ಹೇರ್ ಸ್ಟೈಲ್ ನೀಟಾಗಿ ಆದಮೇಲೆ ಆಟೋಮ್ಯಾಟಿಕ್ಕಾಗಿ ಮೇಕಪ್ ಕೂಡ ಇನ್ನೂ ನೀಟಾಗಿ ಬ್ಯೂಟಿಫುಲ್ ಆಗಿ ಕಾಣಿಸುತ್ತಲ್ವಾ. ವಿಡಿಯೋ ನಿಮ್ಮೆಲ್ರಿಗೂ ಹೆಲ್ಪ್ ಆಯಿತು ಅಂತ ಅಂದ್ಕೊಂಡು ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಸಿಗುವ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.